ಯಾತಕ್ಕಾಗಿ ಅಳುತ್ತಿರುವ ಅಮ್ಮಯ್ಯ ಎಂದು ನನ್ನನ್ನು ಕೇಳುವುದಕ್ಕಿಂತ ಸೀರೆ ನಿಂತ ಹಾಕಿನ ಎತ್ತಪ್ಪನನ್ನು ಕೇಳುತ್ತಮ್ಮ. ಹೌದು ಮಾತೆ. ಆಹೋ ಪೃಥ್ವಿಯೇ, ರಯಲ ರುದ್ರಾಧಿಕಾರವನ್ನು ಬಿಡು. ನಿನ್ನ ಸುದ್ದಿಯನ್ನು ತಿಳಿಸಿ ನಿನ್ನ ಕಾರಣಕ್ಕೆ ಕಾರಣ ಮಾತೆ ಹೆಸರು ಹೇಳು. ನಿನಗೆ ಮೀರಿದವರಾದವರು ಯಾರು? ಅವರ ರಣ್ಣಗಳನ್ನು ಎಲ್ಲ ಕೈಯಿಂದ ಪರಿಸುವುದರಿಂದ ದೇವರ ಪರಿಸುವ ಜನಕ ಜಗ ಇಖ್ಯಾತಿ ಕನಕ. ಆಹೋ ಜನಕ, ಸಾಧ್ಯವಾಗಿ ಪರಿಸರ ಗಂಧದ ಗಂಧಗಳು ಈ ಬರ್ಗರ ಭೂಷಣ ಬೆಳಗಿನ ಸಂಸ್ಥೆ ಪ್ರತಿಜ್ಞೆ ಮಾಡಿ ಸಾಧ್ಯವಾಗಿ ಮಾಡೋಣ ತಂದೆ. ಎತ್ತಪ್ಪನಾಗಿ ಮೀರಿ ತಂದೆ. ಆಹೋ ಋಷಿಗಳ ಶ್ರೇಷ್ಠನಾದ ಪುತ್ರೇ, 33 ಕೋಟಿ ದೇವತರ ಸಾಕ್ಷಿ, ಸೂರ್ಯಚಂದ್ರ ಸಾಕ್ಷಿ. ಆಹೋ ಪುತ್ರೇ, ಅಷ್ಟದಿಕ್ಪಾಲಕರ ಸಾಕ್ಷಿ. ನಿನ್ನ ಆಜ್ಞೆಂಬುದು ವರ್ಷ ತ್ರಿಪುವನಕ್ಕೆ ಮಂಗಳ ಬೆಸವೆ ಪುತನೇ ಹೋತ ಬಲದ ಪುತ್ರೇ. ಹಾಗಾದರೆ ಇಲ್ಲಿ ಎಲ್ಲಿ ಮಾಡಲಾಯಿತು? ನಿನ್ನ ಪ್ರತಿಜ್ಞೆ ಎಲ್ಲಿಗಾಯಿತು? ರಾಮ ತೋರಿಸು. ಅಯ್ಯೋ ಕೈಲಾಸವಾಸ ನಂದಿವಾಸವೇ, ನಾನೆಂತ ಪ್ರತಿಜ್ಞೆ ಮಾಡಿದೆ. ನನ್ನ ಕರದಳೆಯಿಂದ ಕರಕ್ಕೆ ಒಪ್ಪಿಸುವಾಗ ಮೊದಲ ಬಲೆಯಾಗಿ ಎನ್ನ ಮಾತೆಯ ಹೆಸರು ಅರಿಬೇಕೆಂಬ ಉಸಿರುತ್ತದೆ. ಇಂಥ ಪ್ರತಿಜ್ಞೆ ಮಾಡುತ್ತಿರಲಿಲ್ಲ. ಆಹೋ ಭೂತಾಯಿ ಪಡೆದ ಮಾತೆ ಸಿರ ಅರಿಬೇಕಾದ ಹೆಣ್ಣಾದ ನಿನಗೆ ಹೇಗೆ ಸಮ್ಮತವಾಯಿತು? ಇದು ಹೇಗೆ ನಿನ್ನ ಉದರದಲ್ಲಿ ಇಟ್ಟುಕೊಳ್ಳಿಲ್ಲ? ಎಲೆ ಅಂಬರವೇ, ಆಹೋ ಜನನೇ, ನಾನು ಪ್ರತಿಜ್ಞೆ ಗೈಯುವಾಗ ಘೋರಚಿಡಲೆಂದು ಎನ್ನ ಸಿರಕ್ಕೆ ಪಡೆದು ನನ್ನ ನಾಲಿಯಾಕೆ ಸೀಳಲಿಲ್ಲ. ಆಹೋ ಮಾತೆ, ಪಾರ್ವತಿನಾಥ ಶಂಭೋ ಶಂಕರ, ಒಂದು ಹೇಳಿದಂತೆ ವಚನ ಕೊಡಬೇಕಾದರೆ ಆಲೋಚನೆ ಮಾಡಿ ವಚನ ಕೊಡು ಅಂದಿಯಲ್ಲ. ಅಮರವು ಇಂದು ಸತ್ಯವಾಯಿತು ತಂದೆ, ಸತ್ಯವಾಯಿತು. ಎನ್ನ ಕರಕ್ಕೆ ನೀನು ಒಚ್ಚಿ ಒತ್ತಿಸಿದವು, ಎನ್ನ ವಂಶಕ್ಕೆ ನಿರ್ಮೂಲವಾಯಿತು. ಓ ಜನನೇ, ಎತ್ತಮ್ಮನ ಸಿರ ಅರಿಯದು ಯಾ ಮಗನಿಂದ ಸಾಧ್ಯ? ನವಮಾಸದಲ್ಲಿ ಗರ್ಭದಲ್ಲಿ ಎತ್ತ ಅತ್ತ ಸಾಕಿದ ಸಲವಿದ ಮಾತೆಯ ಕತ್ತು ಕೊಯ್ಯೋದು ಈ ಭೂಮಿ ಮೇಲೆ ಮಗನ ಹುಟ್ಟಿರೋನೆ. ಈ ಜಗದಲ್ಲಿ ಈ ಮಗನು ಎಂತ ದೈವತ್ತನು. ಮಗನಿಂದ ತಂದೆಯಿಂದ ಮಗನ ಪಡೆದರೆ ತಂದೆ ಬಂಧಿಸಲಾರು. ಎಂಥ ತಾಯಿ ಪಾತಕಿ ಆದರೆ ಮಗನ ಬಂಧಿಸಗಳು. ಮಾತೃದೇವ ಈ ಜಗದಲ್ಲಿ ಹೇಳುತ್ತಾರಲ್ಲ, ಈ ಭೂಮಿ ಮೇಲೆ ಬೆಳೆದಕ್ಕಿಂತ ಭೂತಾಯಿಗೆ ಬೆಲೆ ಹೆಚ್ಚು. ಎತ್ತ ಭೂಮಿ ಒತ್ತ ತಾಯಿ. ಆಹ್ವಾ ಜನನಿ, ಈ ಪರಿಸರದಿಂದ ಕೊಂಡು ನಾನೇ ಖಂಡಿಸೋಣ ಮಾತೆ. ಹೇಗಿದೆ ನಡುಪಿತನ ವಾಕ್ಯದ ರೀತಿ. ರಾಮ, ಅಮ್ಮಯ್ಯ, ಬಂದಿದ್ದನ್ನು ನಾವು ಅನುಭವಿಸಬೇಕಲ್ಲೇ ಕಂದ. ಏನು ಸಾಧ್ಯವಿಲ್ಲ ಮಾತೆ. ಆ ವಿಧಿನವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಕಂದ. ಅಮ್ಮಯ್ಯ, ಕುಮಾರ ಜನರೇ ದೇವರೇ ಕೇಳು. ಚೆನ್ನಾಗಿ ಮಾತೆ.
ಬಂದಿಲ್ಲ ಮಗನೇ ಹೇಳಲಾರದ ಕೇಳಲಾರದ ಕಣ್ಣೀರಿನ ಕಥೆಯು ನನ್ನ ರೇಣುಕೆಯ ಚರಿತೆಯೋ ರಾಮ ಅಮ್ಮಯ್ಯ ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ ಕೇಳಲಾರದ ಕೇಳಲಾರದ ಕಣ್ಣೀರಿನ ಕಥೆಯು ನನ್ನದು ಪ್ರೇಮಿಯ ಚರಿತೆಯು ರಾಮ ಅಮ್ಮಯ್ಯ ತಾಯಿಗೆ ಕೊಟ್ಟ ವಚನದಂತೆ ಹರನನ್ನು ಒಲಿಸಿದೆಯಾ ನೀನು ಹರನನ್ನು ಒಲಿಸಿದೆಯಾ ಅಮ್ಮಯ್ಯ ಜನನೇ ತಾಯಿಗೆ ಕೊಟ್ಟ ವಚನದಂತೆ ಹರನನ್ನು ಒಲಿಸಿದೆಯಾ ನೀನು ಹರನನ್ನು ಒಲಿಸಿದೆಯಾ ಮಗನಿಂದ ಬದುಕಬೇಕು ಮಾತೆ ತಂದೆಗೆ ಕೊಟ್ಟ ಮಾತನ್ನು ನಡೆಸು ಪರಶುರಾಮನೆಂದೇ ನಾನು ಪರಶುರಾಮನೆಂದೇ ರಾಮ ಅಮ್ಮಯ್ಯ ಕುಮಾರ ಜನನೇ ಅಂದು ತಾಯಿ ಕೊಟ್ಟ ಮಾತಿನಂತೆ ಆ ಪುಸ್ತಕವನ್ನು ಒಲಿಸಿ ಬಂದೆ ಇಂದು ತಂದೆಗೆ ಕೊಟ್ಟ ಮಾತಿನಂತೆ ನಿನ್ನ ಪುರುಷನಿಂದ ಎನ್ನ ಸಿಲವನ್ನು ಖಂಡಿಸು ಈಗ ನಿನ್ನ ಎತ್ತ ತಾಯಿ ಸಿದ್ಧರಾಗಿರೋಳು ಆರಿಸು ಎನ್ನ ಸಿಲವನ್ನು ನಿನ್ನ ಇಷ್ಟದಂತ ಆಗಲು ಮಾತೆ ನೋಡಬೇಕೆ ರಾಮ ಆಸಿನಿಂದ ಎತ್ತೋ ತಾಯಿನ ನಿನ್ನ ಇಷ್ಟದಂತ ಆಗಲು ತಂದೆ ಆಹೋ ತಂದೆ ಒಂದು ವರ್ಷ ಬಂದೆ ನಿನ್ನ ಆಜ್ಞೆಯನ್ನು ಶಬಾಷ್ ಗಂಡನೇ ರಾಮ ಶಬಾಷ್ ರಾಮ ಮೆಚ್ಚಿದೆ ನನ್ನ ಪಿತೃಭಕ್ತಿಗೆ ಯಾವ ವರ ಬೇಕು ಕೇಳು ರಾಮ ಆಹೋ ಪುತ್ರೇ ಆಗೋ ಮಗನೇ ನಿನಗೆ ತೃಪ್ತಿ ಆಯ್ತು ನಿನಗೆ ಶಬಾಷ್ ಹೇಳು ನಿನ್ನ ಮನೆ ಬಿಚ್ಚೇನು ಆಹೋ ತಂದೆ ನಾನು ಕೇಳುವ ವರವನ್ನ ಕೊಡುವನೆಂದು ಪ್ರತಿಜ್ಞೆ ಮಾಡಿದಿರಾ ರಾಮ ಕೊಟ್ಟ ಮಾತನು ಎಂದಿಗೆ ತಪ್ಪು ಹಾಗಾದರೆ ಭಾಷೆಯನ್ನು ಕೊಡು ಜಗದೀಶ್ವರ ಪರಶುರಾಮ ನಿನ್ನಿಷ್ಟಾರ್ಥ ಈಡೇರಲಿ ಆಹೋ ತಂದೆ ನನ್ನ ಮಾತಿಗೆ ನನ್ನ ತಾಯಿಯ ಪ್ರಾಣದಾನವನ್ನು ನೀಡಲೇಬೇಕು ಎರಡನೇ ವರವಾಗಿ ನಿಮ್ಮ ಕ್ರೋಧಾಗ್ನ ರಕ್ತವಾದ ನಮ್ಮ ಅಣ್ಣ ತಮ್ಮನ ಪುನರ್ ಜೀವನ ಪರೀಕ್ಷಿಸಲೇಬೇಕು ಅವೋ ತಂದೆ ರಾಮ ಮೂರನೇ ವರವಾಗಿ ನಿಮ್ಮ ಕ್ರೋಧಾಗ್ರವನ್ನು ಬಿಟ್ಟು ಶಾಂತ ಚಿತ್ತರಾಗಿರಬೇಕು ಅಪ್ಪಯ್ಯ ನಡೆಸಿಕೊಡಿ ಈ ವರವನ್ನು ಬೇಗನೆ ಜೈ ಜಗದೀಶ್ವರ ಓ ರಾಮ ಪರಶುರಾಮ ಇಷ್ಟಾರ್ಥ ಈಡೇರಲಿ ನಿನ್ನ ತಾಯಿನ ಕರಿ ಎದ್ದು ಬರುವಳು ತಪಸ್ಸದಿಂದ ಜ್ಞಾನಕ್ಕೆ ಅಕ್ಕದಾನಮ್ಮ ಈ ಜನ ಈ ನಿನ್ನ ಮಗನ ಮೇಲೆ ಅಪರಾಧವನ್ನು ದೂರ ಮಾಡು ಮಾತೇ ಪರಮ
ನಿಮ್ಮ ಪಾದ ಪದ್ಮಾವಳಿಗೆ ವಂದಿಸುವುದು. ಸತಿ ರೇಣುಕ ಸತಿ ರೇಣುಕ ನಿನ್ನ ಜನ್ಮ ಸಾರ್ಥಕ. ನಿನ್ನ ಚಿರಕಾಲದಲ್ಲಿ ಮುತ್ತೈದೆಯಾಗಿ ಬಾಳು. ಹಾಗೋ ತಂದೆ, ಹಾಗೋ ತಂದೆ, ತಮ್ಮನಾದ ರೇಣುಕಾ ದೇವಿ, ಈ ನಿನ್ನ ಕಣ್ಣ ಇಜ್ಞಾತ ಏನೆಂದರೆ ಅದೇನು ಕಂದ? ಒಂದನ ಆಜ್ಞೆ ಅಂತ ಸಿಕ್ಕಿದ ಕಾಲಿನ ತಂದ ಪ್ರದೇಶಕ್ಕೆ ಪ್ರದಕ್ಷಿಣೆ ಮಾಡುವರೆ. ಆದ ಕಾರಣ ಈ ನಿನ್ನ ಕಂದನಿಗೆ ಆಶೀರ್ವಾದ ಮಾಡಿ ಕಳಿಸಿ ಜನನ ಜನಕರೇ ದೇವತೆ ಸ್ವರೂಪರೇ. ಹೋಗಿ ಬಾ ಪುತ್ರ, ನಿನಗೆ ಜಯವಾಗಲಿ ಸರ್ವತ್ರ. ಚಂದ್ರಿಕಾ ಚಂದ್ರಿಕಾ